ಈ ದಿನ ಪತ್ರಿಕಾ ಸಮಾವೇಶಕ್ಕೆ ತಮಗೆಲ್ಲ ನಮ್ಮ ಕರೆ ಮೇರೆಗೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಆರ್ದರ ಸ್ವಾಗತ. ವಿಷಯ ತಮ್ಮೆಲ್ಲರಿಗೂ ತಿಳಿದಿದೆ. ನಮ್ಮ ಮುಖ್ಯಮಂತ್ರಿಗಳಾದ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಹೈಕಮಾಂಡ್ ಅವರು ನಡೆಸಿಕೊಂಡ ರೀತಿ, ಅವರು ಕೇಳಿದ ರೀತಿ ಬಹಳ ಆಶ್ಚರ್ಯಕರವಾಗಿದೆ. ಇವತ್ತು ಬಲ್ಲ ಮೂಲಗಳ ಪ್ರಕಾರ, ಮಾಧ್ಯಮಗಳ ಪ್ರಕಾರ ಇವತ್ತು ರಾಜೀನಾಮೆ ಸಲ್ಲಿಸ್ತಿದ್ದಾರೆ. ಇವತ್ತು ಮಧ್ಯಾಹ್ನ ಅಂಬೋದಕ್ಕೆ ನಮಗೂ ತಿಳಿದು ಬಂದಿದೆ. ನಾವು ಅವ್ರನ್ನ ನಮ್ಮ ಕೇಂದ್ರ ಸಂಘ ಇದ್ರ ಬಗ್ಗೆ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳನ್ನ, ಇಲ್ಲ ಯಾವುದೇ ನೀವು ಸಂಘಟನೆ ಮಾಡಬೇಡಿ, ಪ್ರೆಸ್ ಮೀಟ್ ಮಾಡಬೇಡಿ, ಹೋರಾಟ ಮಾಡಬೇಡಿ ಅಂತ ನಿನ್ನೆ ಮಧ್ಯಾಹ್ನ ಹೇಳಿದರು. ಆದರೆ ನಿನ್ನೆ ಸಾಯಂಕಾಲ ನಮ್ಮ ಹೈಕಮಾಂಡ್ಗೆ ನಾವು ಮಾಡಿದಾಗ, ಅಂದರೆ ನಮ್ಮ ಕೇಂದ್ರ ಸಂಘಕ್ಕೆ ನಾವು ಮಾಡಿದಾಗ, ಇಲ್ಲ ದಯವಿಟ್ಟು ಸಾಂಕೇತಿಕವಾಗಿ ಬೇಕಾದ್ರೆ ಮಾಡಿ ಅಂತ ಹೇಳಿದರು. ಹೀಗಾಗಿ ರಾತ್ರಿ ತರಾತುರಿಯಿಂದ ನಾವು 7:30-8 ಗಂಟೆಗೆ ತಮಗೆಲ್ಲ ನಾವು ನ್ಯೂಸ್ ಹಾಕಿದ್ದಾಯಿತು. ಸ್ನೇಹಿತರೆ, ಈಗಾಗಲೇ ಇದು ತುಂಬ ನೋವಿನ ಸಂಗತಿ. ಈ ದಿನ ಸುಮಾರು ಇಷ್ಟು ವರ್ಷಗಳ ಕಾಲ ಒಬ್ಬ ನಾಯಕನನ್ನು, ತನ್ನ ನಾಯಕನ ಸೇವೆಯನ್ನು ಪಡೆದುಕೊಂಡು ಕಾಂಗ್ರೆಸ್ಸಿಗೆ 2 ಸಾರಿ ಅಧಿಕಾರಕ್ಕೆ ಪಡೆದುಕೊಂಡು ಸುಮಾರು 8 ವರ್ಷಗಳ ಕಾಲ ಹಿಂದೆ 2013-18 ಹಾಗೂ 2023-25ವರೆಗೂ ಮುಖ್ಯಮಂತ್ರಿಗಳನ್ನಾಗಿ ಒಬ್ಬ ರಾಜಕೀಯ ಪ್ರಬಲ ನಾಯಕನ ಸ್ಥಾನವೊಂದು ಹಠಾತ್ತಾಗಿ ಮೊಟಕುಗೊಳಿಸ್ತಾರೆ ಅಂತ ಹೇಳಿದರೆ ತುಂಬ ಆಶ್ಚರ್ಯಕರ ಸಂಗತಿ ನಮಗೆಲ್ಲ. ಇಡೀ ದೇಶದಲ್ಲೇ ಒಂಥರ ಇದೊಂದು ಶಾಕಿಂಗ್ ನ್ಯೂಸ್ ಫಾರ್ ಎವ್ರಿ ಒನ್. ಯಾಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತು, ಒಬ್ಬ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಬಲವಾದ ನಾಯಕ, ಅವರ ಒಂದು ಶಕ್ತಿಯಿಂದನೇ, ಅವರ ಎಫರ್ಟ್ಸಿಂದನೇ 2 ಸಾರಿ ಕಾಂಗ್ರೆಸ್ಗೆ ಅಧಿಕಾರ ಬಂತು. ಅವರು 2 ಸಾರಿ ಸುಮಾರು 8 ವರ್ಷಗಳ ಕಾಲ ವಿರೋಧ ಪಕ್ಷ ನಾಯಕ ಸ್ಥಾನದಲ್ಲಿ ಇದ್ದರು. ಅವರು ಸುದೀರ್ಘವಾದ ಸೇವೆಯನ್ನು ಅವರು ತೆಗೆದುಕೊಂಡು ಈ ಹಠಾತ್ತಾಗಿ ಈಗ ರಾಜೀನಾಮೆ ನೀಡಬೇಕು ಅಂತ ಹೈಕಮಾಂಡ್ ಅವ್ರಿಗೆ ಹೇಳಿದಾಗ ಮೌನ ವಹಿಸಿ ಇವತ್ತೇನು ರಾಜೀನಾಮೆ ನೀಡ್ತಿದ್ದಾರೆ, ಅದನ್ನು ನಾವೆಲ್ಲ ಖಂಡಿಸ್ತೀವಿ. ಕುರುಬ ಸಮಾಜದ ಬಂಧುಗಳು ನಾವು ಹೈಕಮಾಂಡ್ ತೀರ್ಮಾನವನ್ನು ಮೊಕ್ಕೂರಿನಿಂದ ಖಂಡಿಸ್ತೀವಿ. ಇದಾಗಬಾರ್ದಾಯಿತು. ಆ ವಯಸ್ಸಿನ ಅನುಗುಣವಾಗಿ ಅದು ಅವರ ಸೇವೆಯನ್ನು ನೋಡಿ ಆದರು, ಅವರ ಶಕ್ತಿಯನ್ನು ನೋಡಿ ಆದರು ಇನ್ನು 2 ವರ್ಷ ಮುಂದುವರಿಸಬೇಕಾಯಿತು ಅವ್ರನ್ನ. ಇದು ಭಾಳ ಅನ್ಯಾಯ ಅನಿಸುತ್ತೆ ನಮಗೆ. ನಮ್ಮ ಜನಕ್ಕೆ ತುಂಬ ನೋವಾಗಿದೆ. ಅವರಿಂದನೇ ಸುಮಾರು ಕಾಂಗ್ರೆಸ್ಸಲ್ಲಿ 90% ತಮ್ಮೆಲ್ಲ ತಿಳಿದಂತೆ ವೋಟ್ ಬ್ಯಾಂಕ್ ಇತ್ತು. ಅದರಿಂದನೇ ಅವರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾಯಿತ್ತು. ಹಾಗೆ ನೀವು ಅವ್ರನ್ನ ಸೇವೆಯನ್ನು ಪರಿಗಣಿಸಿದಾಗ ಅತ್ಯಂತ